ಅಲ್ಲ, ನೀನು ಆಸೆ ಹುಬ್ಬಳ್ಳಿ ಪೇಟೆಗಿಂದ ಬಂದು ಇಲ್ಲಿ ಒಳ್ಳೆ ಮದುವೆ ಮಾಡ್ಕೊಂಡಿ ಬಿಡು. ಇವ ಮತ್ತೆ ಏನು ಮಾಡ್ಬೇಕವ್ವ? ಪ್ರೀತಿ ಮಾಡಿದ್ವಿ ನಾನು ಇವರು, ನನಗೂ ಇವ್ರು ಪೇಟೆಗಿರೋರು ಅಂತ ತಿಳ್ಕೊಂಡಿದ್ದೆ. ಮತ್ತೆ ಇಲ್ಲ ಅಂತ ಗೊತ್ತಾದ್ಮೇಲೆ ಏನು ಬಿಡಾಕತ್ತೇನ? ಮತ್ತೆ ಹೋಗ್ಲಿ ಬಿಡ ಅಂತೇಳಿ ಲಗ್ನ ಆಗಿಬಿಟ್ವಿ. ಸರಿ, ನಮ್ಮ ಅತ್ತಿಯರು ಕರಿತೀನಿ. ಹೇಳಿದ್ದೆ ನಾ ಅವ್ರಿಗೆ ಹಿಂಗೆ ತ್ರಾಸ ಐತಂತೆ, ಅದಕ್ಕೆ ಬರ್ತಾಳ ಅಂತ ಹೇಳಿದ್ದೆ. ಹೌದನಾ? ಒಂದು ವಾರ ಅಷ್ಟೇ ಇರ್ತೀನಿ, ಭಾಳ ದಿನ ಏನಿರಲ್ಲ. ಇರ್ಲಿ ಬಿಡು, ಮತ್ತೆ ಏನು ಮಾಡೋಕ್ಕೆ? ಪಾಪ ಏನೋ ತೊಂದರೆ ಆಗೈತಂತಿ. ಅತ್ತಿಯರ ಏನ? ಅಲ್ಲ, ಒಂದು ಬೆಳಗ್ಗೆ ನಿನ್ಗೆ ಗೆಳತಿ ಕರ್ಕೊಂಡ್ಬರ್ತೇನೆ ಅಂತ ಹೋದೆ, ಕೆತ್ತಾಗ ಹೋಗಿಯಲ್ಲ. ಓ ಅತ್ತಿಯರ ಬೈಬೇಡ್ರಿ, ಬಂದಾಳ ನೋಡ್ರಿ. ಹೇಳಿದ್ದಿಲ್ಲನ ನನ್ನ ಗೆಳತಿ ಒಂಚೂರು ತೊಂದರೆ ಆಗೈತಿ, ಒಂದು ವಾರ ಇಲ್ಲಿ ಇರ್ತಾಳ, ಪಾಪ ಒಂಚೂರು ಏನು ಅನ್ನಕೋಬೇಡ್ರಿ ಅತ್ತಿಯರ ಅಂತೇಳಿ ಬಂದು ಕರ್ಕೊಂಬಂದೇನೆ. ಅಲ್ಲ ಆಗಲಿ ಬಿಡು, ಒಂದು ಹೆಣ್ಮಗಳಿಗೆ ಆಶ್ರಯ ಕೊಡೋದೇನು ದೊಡ್ಡದಲ್ಲ. ನಾವು ತಿನ್ನೋದ್ರಾಗ ಹಾಕಿ ತಿಂತಾಳ, ನಾನೇನು ಬೇಡ ಅನ್ನಲ್ಲ ಅಂತ ವಿಚಾರಕ್ಕೆ. ಈಗಿನ ನಾಯಿ ಬಿಡಿ ಕೋಲಿಗಳಲ್ಲ, ಈಗಿನ ಎಲ್ಲಿ ನೋಡ್ದಂಗೆ ಐತವ. ಈಕಿ ಮಕ್ಕನ ನೆನಪಿಲ್ಲ ನನಗೆ ಚಂದಾಗಿ. ಅಲ್ಲ ಈಕಿನ ನೀವೆಲ್ಲಿ ನೋಡ್ದಂಗೆ ಐತಿ? ಅತ್ತಿಯರ ಇವ್ರ ಅತ್ತಿ ಮನೆ ಇದೇ ಊರಾಗಂತ ಇರೋದು? ಈ ಊರಾಗ ಅಂದ್ರೆ ತೆಗೀರಿ ಸರಿಯಿಲ್ಲ. ಏನವೇ ನಿನ್ನ ಹೆಸರೇನ? ಗೌರವ್ರಿ. ಗೌರವ್ನ? ಗೌರಿ ಪಾರವನ ನಿಮ್ಮ ಅತ್ತಿ? ಹ್ಞೂ ರೀ, ಇದೇ ಊರಾಗ ಅದಾರ. ನನಗೆ ಈಕಿ ಈ ಊರಾಗೆ ಅದಾಳ ಅಂತ ಗೊತ್ತಿಲ್ಲ. ನಾನು ಹಾಗಿದ್ರೆ ಬರ್ತಿದ್ದಿಲ್ಲ ಇಲ್ಲಿ. ಓಹೋ, ನೀನ? ಹಾಂ ಹಾಂ, ಅಲವ ನೀ ಮಾಡಿದ್ ಸರಿ ಏನ? ಅತ್ತಿಯರ ಈಗ ಅದನ್ನ ಯಾಕೆ ಮಾತಾಡಕತ್ತೀರಿ? ಹೋಗವ, ಹಿತ್ತಲಾಗ ಇಲ್ಲೇ ಇಲ್ಲೇ ಹಿಂಗೆ ಏಕ ಹೋಗಿ ಹಿತ್ತಲು ಸಿಗ್ತೈತಿ, ಕೈಕಾಲು ಮಾರಿ ತಕೊಂಬ. ಹ್ಞೂ ರೀ. ಇಂತೆಲ್ಲ ಬುದ್ಧಿ ಐತಿಲ್ಲ ನಿನಗೆ? ಹಾಂ, ಅಲ್ಲ ಅಕ್ಕಿನ್ನೇರಿ ಕಿಲಿ ಕರ್ಕೊಂಬಂದಿ? ಯಾಕೆ ಕರ್ಕೊಂಬಂದ್ರಿ ಅಂದ್ರೆ ನಿಮಗೆ ಹೇಳಿದ್ನಲ್ಲ ನಾನು, ನನ್ನ ಗೆಳತಿ ಹಿಂಗೆ ಕರ್ಕೊಂಬರ್ತೀನಿ ಅಂತೇಳಿ. ನೀವ ಅಂದ್ರಿ ಕರ್ಕೊಂಬ ಅಂತೇಳಿ, ಈಗ ನೋಡಿದ್ರೆ ಹಿಂಗೆ ಅಂತೀರಪ್ಪ ಆತಾಗ. ಅಲ್ಲ, ನನ್ನ ಗೆಳತಿ ಹಿಂಗೆ ತೊಂದರೆ ಆಗೈತಿ ಕರ್ಕೊಂಬರ್ತೀನಿ ಅಂದಿ, ಆದರೆ ಇಕ್ಕಿನ ಕರ್ಕೊಂಬರ್ತೇನೆ ಅಂತ ನನಗೇನು ಗೊತ್ತು? ಅಯ್ಯೋ ದೇವ್ರೆ. ಅಲ್ಲಲೇ ಈಗ ಈಕಿನ ಕರ್ಕೊಂಡು ಬಂದಿಯಲ್ಲ ನೀನು, ಈ ವಿಚಾರ ಪಾರಕ್ಕೆ ಗೊತ್ತಾದ್ರೆ ಏನು ಅಂತಾಳಂತ ಗೊತ್ತೈತೆ ನಿನಗೆ? ಆಕಿ ನನ್ನ ಮ್ಯಾಗ ಎಷ್ಟು ಇಟ್ಟಕ್ಕಳ ಗೊತ್ತನ? ನಾ ಬ್ಯಾಡ ಅಂದಕಿನ ನನ್ನ ಮಗ ಮೋಸ ಮಾಡ್ದಕಿನ ನೀ ಯಾಕೆ ನಿಮ್ಮ ಮನೆ ಕರ್ಕೊಂಬಂದು ಇಟ್ಕೊಂಡೆ ಅನ್ನಲ್ಲನ? ಅಲ್ಲ ಆಕೆ ಅಂತಲ್ಲ, ನಾನಾದರೂ ಅಂತಿದ್ದೆ ಬಿಡು ಆ ಮಾತು. ಅಲ್ಲ ಆಕಿ ನನ್ನ ಮ್ಯಾಗ ಶಿಟ್ ಮಾಡ್ಕೊಳ್ಳೋ, ನಮ್ಮಿಬ್ರದ್ದು ದೋಸ್ತಿ ಹಾಳಾಕತ್ತಲ್ಲೇ. ನೀ ನೋಡವ, ನಾ ಹೇಳೋದಾದ್ರೆ ನೀ ಆಕಿನ ಕಳ್ಸೋದು ಒಳ್ಳೇದು. ನಂಗೆ ಬೇಡ, ಆಕಿ ನಮ್ಮ ಮನೆಯಾಗ ಇರೋದು ಬೇಡೇ ಬೇಡ ಇಲ್ಲಿ. ಮೊದ್ಲಕಿನ ಹೋಗಂತ ಹೇಳ. ಅತ್ಯಾರ ನಿಮ್ಮ ಗೆಳತಿ ಬೇಜಾರಕ್ಕಾಳ ಅಂತೇಳಿ ನಾ ಈಗ ಈಕಿನ ಹೊರಗೆ ಕಳಿಸಿದ್ರೆ ನನ್ನ ಗೆಳತಿ ಬೇಜಾರಕ್ಕಾಳ. ಈಕಿ ನಾನು ಎಷ್ಟು ದಿನದಿಂದ ಗೆಳತಿಯಾರ ಗೊತ್ತೇನ? ಹಾಂ, ಈಕೆ ಅಲ್ಲಿ ಹುಬ್ಳಿಗೆ ಬರ್ತಿದ್ದಾಗ ನಾನು ಆಕಿ ಎಷ್ಟು ಇದು ಮಾತಾಡ್ತಿದ್ವಿ, ಎಷ್ಟು ನಮ್ಮಿಬ್ರು ದೋಸ್ತಿ ಇತ್ತು. ನಿಮ್ಮ ಗೆಳತಿ ಬೇಜಾರಾದ್ರೆ ಹಾಕೊಳ್ಳಕ್ಕ, ನಿಮ್ದೆಲ್ಲ ಮುಗೀತು, ನಮ್ದು ಈ ಸ್ಟಾರ್ಟು. ಸುಮ್ಮನಿರಿ ನೀವು, ನಾವು ಇರ್ತೇವೆ ಇಲ್ಲೇ. ಆಕೆ ಇರ್ಲಿ, ನಾವು ಒಂದು ವಾರ ಇದ್ದು ಹೋಗ್ಲಿ. ನೀವು ನಿನಗೇನು ಬಂದೈತೆ? ನೀನು ಹೆಣ ಚಂದ ಆಗಲಿ. ಈಕಿನ ತಗೊಂಬಂದ್ಯಾವ? ಅಲ್ಲ ಈಗ ನಿಮ್ಮ ಅತ್ತಿ ಊರಿದೆ ಅಂದಮೇಲೆ ಪಾರಕ್ಕ ಬೇರೆ ಯಾರು ಅಲ್ಲ, ನನ್ನ ಗೆಳತಿ. ಹೌದಾ? ನೀವು ಅವರು ಗೆಳತಿಯಾರ? ಅಯ್ಯೋ ದೇವ್ರೆ, ಈಗ ಏನು ಮಾಡಲಿ? ಮತ್ತೇನು ಮಾಡೋದವ? ಹೋಗು ಕಳಿಸು ಅಂತ ಹೇಳಿದೆ ಈಕಿಗೆ, ನಾ ಕಳ್ಸಲ್ಲ ಅನ್ನಕತ್ತಾಳೆ. ನಾನಾರ ಏನು ಮಾಡಲಿ? ಆಯ್ತು, ಪಾಪ ನಿಂದು ಭಾಳ ತೊಂದರೆ ಆಗೈತೆ ಅಂತೆಲ್ಲ ಹೇಳಿ ಸರಿ ಇರು. ಆದ್ರೆ ಒಂದು ವಾರ ಇರು, ನಾ ಬೇಡನಲ್ಲ. ಒಟ್ಟ ನೀ ಈ ಮನೆಗಿರೋ ಉಸಾಬ್ರಿ ಯಾರ ಮುಂದೆ ಹೇಳ್ಬೇಡವ. ಪಾರಕ್ಕಗೆ ಏನಾರ ಈ ವಿಚಾರ ಗೊತ್ತಾದ್ರೆ ನನ್ನ ಏನಿಲ್ಲ ಇಡೀ ಇಡೀ ಹುರಿದ ಮುಗ್ತಾಳ. ಇಲ್ಲ ಹೇಳಲ್ಲ. ಇಲ್ಲ ತಗೋರಿ, ಕರ್ಕೊಂಡು ನಡಿ ಒಳಗೆ. ಆ ಹುಡುಗಿ ಏನರ ಒಟ್ಟು ತಿನ್ನಕ್ಕೆ ಕೊಡು ಅನ್ನೋದೊಂದ ಸೊನ್ನಿ ಒಡೇ ಹೋದ್ರು. ಅಲ್ಲ ಏನಪ್ಪ, ಏನು ಹೇಳೋದೆ ಏನೋ ಇದಕ್ಕೆ? ಪಾರಕ್ಕಗೆ ಈ ವಿಚಾರ ಗೊತ್ತಾದ್ರೆ ಮಾತ್ರ ಬದುಕೋದು ಭಾಳ ಕಷ್ಟ ಐತೆ. ನಾನು ಏನ್ರಿ ರೀ? ಹಾಂ ಹೇಳು, ಹಗಲಿಂದ ರೀ 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 ಅಂತಿ. ಏನು ಹೇಳ್ಪಟ್ನ ಮತ್ತೆ ಹಿಂಗೆ ಕುಂತಿದ್ದು ಸರಿ ಅನ್ಸಂಗಿಲ್ಲ. ಎಷ್ಟೊತ್ತಾತು ಇವೇನ ಕೊನೆಯಾಗ ಹಗಲೊತ್ನಾಗ ಹೊಕ್ಕೊಂಡು ಕುಂತಾವ ಅಂತಾರೆ. ಇವತ್ತೇನೋ ಮನ್ಯಾಗ ಇರ್ಬೇಕಂತೈತಿ, ಇದ್ರೆ ನಿಂದೊಂದು ಚಾಲು ನಾತಾಗ. ಏನು ಹೇಳು? ಊಟ ಮಾಡೀವಿ, ಮಧ್ಯಾಹ್ನ ಒಂಚೂರು ಮಕ್ಕೊಂಡಿರ್ತಾರಂತ ಅವ್ರಿಗೂ ಗೊತ್ತು. ಯಾರೇ ನಮ್ಮನ್ನೇ ನೋಡ್ಕೊಂತೀನಿ ಕುಂತಿರಂಗಿಲ್ಲ. ನೀವು ಅದ್ರ ಬಗ್ಗೆ ಬಿಡ್ರಿ ಯೋಚನೆ. ನಾ ಹೇಳೋದು ಕೇಳ್ರಿ. ಅದು ಇದು ನೀವು ಎಷ್ಟು ಜನ ಮಕ್ಕಳು? ಇದೇನು ಹೊಸ್ತಾ ಕೇಳತ್ತೀಯಲ್ಲ? ಇಬ್ರು. ಹೌದಾ ರೀ? ಪಾಪ ನಿಮ್ಮ ತಂಗಿ ಮಾತಾಡ್ಸಿಲ್ಲ ನೀವು ಆಕಿನ? ಈಗ ಅದೆಲ್ಲ ಯಾಕೆ ಇದನ್ನು ಕೇಳಕ್ಕೆ ಕುಂತೀನಿ ನೀನು? ಮಾತಾಡ್ಸು ಬಿಡು, ಮಾತಾಡ್ಸಕ್ಕೆ ಏನು ಒಳ್ಳೆ ಕೆಲಸ ಮಾಡಲ್ಲ ಅಂತ ಮಾತಾಡ್ಸ್ಬೇಕು. ಮರೆ ತೆಗೆದು ಹೋಗ್ಯಾಳ. ಆಕಿನ ಮಾತಾಡ್ಸೋ ಅವಶ್ಯಕತೆ ಏನೈತಿ? ನೋಡ, ನಿಂದು ಎಷ್ಟು ಐತೆ ಅಷ್ಟು ನೋಡ್ಕೊ, ನಿನಗೆ ಆಕಿ ಸುದ್ದಿ ಬೇಡ. ಅಲ್ಲ ರೀ ಪಾಪ. ಅಲ್ಲ ಮದ್ವೆ ಆಗಿ ಹೋದ್ಮೇಲೆ ಅಲ್ಲಿ ಏನು ಕಷ್ಟ ಐತಿ ಏನು ಸುಖ ಐತಿ ನೋಡ್ಬೇಕಲ್ಲ ಒಂದು ಸ್ವಲ್ಪರ ನೀವು. ಮದುವೆಯಾಗಿ ಹೋದಕ್ಕಿ ಆಕಿ ಗೊತ್ತಿರ್ಬೇಕಲ್ಲ ಏನು ಇರ್ತೈತಿ ಏನು ಇರೋದಲ್ಲ ಅಂತೇಳಿ. ಹೋಗ್ಯಾಳ ಅಂದಮೇಲೆ ಅಲ್ಲಿ ಏನಿದ್ರು ಅನುಭವಿಸ್ಲೇಬೇಕು. ಏನ
ಈಗ ಅಲ್ಲಿ ಕಷ್ಟ ಐತಿ ಅಲ್ಲಿ ಆರಾಮ್ ಅನಿಸ್ವಲ್ತು ಅಂತೇಳಿ ಇಲ್ಲಿ ಬರಾಕ್ ನೋಡಿದ್ರೆ ಆಕತ್ತೇನ ಅದೆಲ್ಲರ, ಅಥವಾ ಬಿಡಾಕ್ ಹೋದ್ರೆ ಬಿಡಾಕ್ ಆಕತ್ತೇನ? ಅದು ಇಲ್ಲಪ್ಪ ಬಿಡಕ್ಕಾಗಲ್ಲ. ಆಮೇಲೆ ಬಿಡಂತಾರ ಯಾರು ಹೇಳಿದ್ರಿ? ನೀವು ಇಂಥದೇ ಯೋಚನೆ ಮಾಡಬೇಡ್ರಿ. ಅದ ಹಂಗಲ್ಲ ಪಾಪ ರೀ. ಅತ್ತೆಯವ್ರು ಅಂದ್ರಲ್ಲ, ಪಾಪ ಆಕಿಗೆ ನಾವು ಕೊಡ್ಬೇಕಾಗಿರೋದು ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ? ಭಾಂಡೆ ಸಾಮಾನು ಕೊಟ್ರೆ ಇಲ್ಲ. ಹೊರಗೆಲ್ಲರೂ ಮದುವೆ ಮಾಡಿದ್ರೆ ಕೊಡ್ತಿದ್ರೆ ಕೊಡೋದಿಲ್ಲ. ಅವ್ರ ಅತ್ತಿ ಎಷ್ಟು ಕೇಳ್ವಾಗಿ ಮಾತಾಡ್ತಾರಂತ ಗೊತ್ತನ? ಚುಚ್ಚು 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 ಮಾತಾಡ್ತಾರಂತ, ಒಟ್ಟ ಸೇರೋದಲ್ಲ ಅಂತ ನೆಟ್ನಾಳ. ಅವ್ರಿಗೆ ಮನ್ಸಿಗೆ ಇಲ್ಲಂತೆ, ಬರೇ ಅವಮಾನ ಮಾಡ್ತಾರಂತ, ಕಿರಿಕಿರಿ ಮಾಡ್ತಾರಂತ. ಆಮೇಲೆ ಇದು ಹೊಡ್ಯಾಕ ಬರ್ತಾರಂತ. ಆಮೇಲೆ ಪಾಪ ಉಡಾಕ್ ಸೀರೆ ಇಲ್ಲಂತ, ಅವ್ರ ಅತ್ತಿ ಸೀರೆ ತೊಗೊಂಡು ಉಟ್ಕೊಂತಾಳಂತ. ಉಟ್ಗುಟ್ಲೆ ಅದೇ ಕೊಡ್ತೀನಿ ನಾನು ಸೀರೆನ ಅಂತೇಳಿ ಅಂತಾಳಂತ. ಎಷ್ಟೋ ಸಲ ಒಂದೇ ಸೀರೆ ಒಳಗೆ ಎರಡೆರಡು ದಿನ ಕಳೆದೀನಿ ಅಂದ್ಲಪ್ಪ. ಒಂಥರ ಭಾಳ ಕೆಟ್ಟ ಅನಸ್ತ್ರಿ. ಅಂದ್ಲಾ? ನಿನ್ನಿದ್ರಿಗೆ ಅಂದ್ಲನ? ಭಾಳ ಏನು ಕುತ್ಕೊಂಡು ಮಾತಾಡ್ದಂಗೆ ಹೇಳಕತ್ತಿ, ಕಣ್ಣಿಗೆ ಕಟ್ಟಿದಂಗ. ಕರೆ ಹೇಳು, ಯಾರು ಹೇಳಿದ್ರು ನಿನ್ ಮುಂದೆ? ಅವು ಹೇಳಿಲ್ಲ ಅಥವಾ ನೀನ ಏನಾರ? ನಾನು ಇಲ್ಲಪ್ಪ. ಅದು ರೀ, ನನಗೆ ಸುಳ್ಳು ಹೇಳೋಕ್ಕಾಗಂಗಿಲ್ಲ, ಇದ್ದಿದ್ದ ಹೇಳ್ತೇನೆ. ಅದು ಏನಂದ್ರೆ, ನನಗೊಬ್ಬಕಿ ಫ್ರೆಂಡ್ ಆಗಿದ್ಲ, ನೀರು ತುಂಬಕ್ಕೆ ಹೋಗೋ ಕಡೆ, ಪುಷ್ಪ ಅಂತ ಹೇಳಿದ್ನಲ್ಲ. ಪುಷ್ಪ ಅಂದ್ರೆ ಬೇರೆ ಯಾರೂ ಅಲ್ಲ, ನಿಮ್ಮ ತಂಗಿನೇ. ಏನ? ಪುಷ್ಪ ಅಂದ್ರೆ ನಮ್ಮ ತಂಗ್ಯ ಅಂದ್ರೆ ನೀವಿಬ್ರು ಮಾತಾಡಕತ್ತೀರ ನೀವು? ನಂಗೆ ಮೊದಲು ಗೊತ್ತಿದ್ದಿಲ್ರಿ ನಿಮ್ಮ ತಂಗಿನ ಅಂತೇಳಿ. ನನಗೆ ಗೊತ್ತಿಲ್ದಂಗೆ ಮಾತಾಡ್ಸಿದ್ದ. ಆಕಿಗೆ ಪಾಪ ನಾನಂತ ಗೊತ್ತಾಗೈತಿ, ಅತ್ತಿಗೆಮ್ಮ ಅಂತೇಳಿ. ಇದ್ದಿದ್ದ ಹೆಸರು ಹೇಳಿದ್ರೆ ಎಲ್ಲಿ ಮಾತಾಡ್ಸಂಗಿಲ್ಲ ಏನಂತೇಳಿ ಪಾಪ ಪುಷ್ಪ ಅಂತ ಹೇಳ. ಏನ ಪುಷ್ಪ ಅಂತ ಹೇಳಿದ್ಲ? ಹಂಗಾರೆ ನೀ ಗೊತ್ತಾಗಿಂದಾರ ಮಾತಾಡ್ಸದ್ ಬಿಡ್ಬೇಕ ಬೇಡ? ಅಕ್ಕಿ ಕೂಟ ಇನ್ನೂ ಮಾತಾಡಕತ್ತಿ ಏನಾಕಿ ಕೂಟ? ಇನ್ನು ನಿನ್ನೆಲ್ಲ ನೀರು ತರಕ್ ಹೋಗಿದ್ದಿ, ನೀನು ಮಾತಾಡಿರನ? ಹ್ಞೂ, ಅದು ಪಾಪ ತನ್ನ ಕಷ್ಟ ಎಲ್ಲ ಹೇಳ್ಕೊಂಡಾದ್ಮೇಲೆ ಅಂದ್ಲ ನಾನಾ ನೇತ್ರ ಅಂತೇಳಿ. ಆವಾಗ ಗೊತ್ತಾಗಿದ್ದು ನನಗೆ. ನನಗೆ ಎಲ್ಲಿ ನಿನ್ನ ತಂಗಿನ ತೋರಿಸು ಇದ್ದಿದ್ದಿಲ್ಲ ನೀವು, ಹಾಗಾಗಿ ನನಗೆ ಆಕಿನ ಅಂತ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಮಾತಾಡ್ಸಿದ್ದೆ ಅಷ್ಟೇ. ಈಗ ಗೊತ್ತಾಗೈತಿಲ್ಲ, ಇನ್ನೊಮ್ಮೆ ಅಕ್ಕಿ ಕೂಟ್ ಮಾತಾಡ್ತಕ್ಕದ್ದಲ್ಲ. ನೀನು ಹೇಳ್ತಾ ಇದೀನಿ ಕೇಳು. ಪಾಪ ರೀ, ಎಷ್ಟು ಕಷ್ಟ ಆಯ್ತು ಗೊತ್ತಾ ಆಕಿಗೆ? ಅವ್ರ ಅತ್ತೆ ಎಷ್ಟು ಕಿರಿಕಿರಿ ಮಾಡಕತ್ತಾರ ಗೊತ್ತಾ? ಅಲ್ಲ, ನಿಮ್ಗಿದೆಲ್ಲ ನೋಡಿನೂ ಹೆಂಗೆ ಸುಮ್ಮನೆ ಇರಕತ್ತೇನಪ್ಪ? ಕಳ್ಳರ ಚೂರ ಅನ್ನಂಗಿಲ್ಲನ್ರಿ ಸ್ವಲ್ಪರ? ಅದು ಯಾಕನ್ಬೇಕು? ಆಕಿನ ಆರಿಸ್ಕೊಂಡು ಹೋಗಿದ್ದು ಇದು, ಅದು ಆಕಿನ ಬೇಕಂತ ಮಾಡ್ಕೊಂಡು ಕುಂತಾಳ, ಅದಕ್ಕೆ ನಮ್ಮ ಕಳ್ಳ್ಯಾಕ ಚೂರು ಅನ್ಬೇಕು. ಅದು ಏನು ಬೇಕಾದಾಗೋಲ್ತಕ್ಕ ನನಗೆ ಆಕಿಗೆ ಸಂಬಂಧ ಇಲ್ಲ ಅಷ್ಟೇ. ನಾವು ಆಕಿ ಹೋದಾಗ ಇಲ್ಲಿ ಎಷ್ಟು ಅವಮಾನ ಅನ್ಭವಿಸಿದ್ವಿ, ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡ್ವಿ. ನಾವು ಸುಮ್ಮನದೇವಿ ಇಲ್ಲಿಗ ಹಂಗ. ಇನ್ನು ಆಕಿನ ಮಾತಾಡ್ಸ್ಬೇಡ ನೀನು. ಹಂಗಾರ ಆ ಹುಡುಗಿಗೆ ಏನು ಕೊಡ್ಬೇಕು ಅವ್ನು ಕೊಡಲ್ಲ ನೀವು? ಪಾಪ್ರಿ, ನಿಮ್ಮ ತಂಗಿ ಅಲ್ಲ, ನಾ ಅಲ್ಲಿ ಭಾಳ ತ್ರಾಸ ಕೊಡಕತ್ತಾರಂತ. ಭಾಂಡೆ ಸಾಮಾನು ಕೊಡ್ರಿ, ಆಕಿಗೆ ಚಲೋ ಅರ್ಬಿ ಕೊಡ್ರಿ. ಆಮೇಲೆ ಇದು ನೀವು ಇದನ್ನು ಕೊಡ್ತೀರಾ ಬಿಡ್ತೀರಾ? ಪ್ರೀತಿಯಿಂದ ನಾಲ್ಕು ಮಾತಾಡ್ರಿ ಸಾಕು. ತವ್ರ ಮನೆ ಕಡೆ ಯಾರಿಲ್ಲ ಅಂತೇಳಿ ಅಲ್ಲಿ ಗಂಡನ ಮನೆ ಒಳಗೆ ಅಷ್ಟು ಕೀಳೇ ಕಾಣಕತ್ತಾರ. ತವ್ರ ಮನೆ ಕಡೆ ಗಟ್ಟಿತ್ತಂದ್ರೆ ಗಂಡನ ಮನೆಗೆ ಹೋದ ಹೆಣ್ಮಕ್ಳಿಗೆ ಒಂದು ಮರ್ಯಾದೆ ಇರ್ತೈತೆ. ಅದಕ್ಕೆ ನೀ ನನಗೆ ಇದನ್ನೆಲ್ಲ ಹೇಳ್ಬೇಡ. ನಮ್ಮ ಅಪ್ಪಗೆ ಏನ್ರ ವಿಚಾರ ಗೊತ್ತಾಗ್ತದ ಸುಮ್ಮನೆ ದೊಡ್ಡ ಜಗಳಾಕತಿ. ಅವನ ಮುಂದೆ ಹೇಳ್ಬೇಡ. ಅವಗಂತೂ ಭಾಳ ಸಿಟ್ಟೈತಿ ಆಕಿ ಮೇಲೆ. ಅವು ಅಂತೂ ಸುಮ್ಮನೆ ಇರಂಗಿಲ್ಲ. ಸುಮ್ಮನೆ ನೀವಿಬ್ರು ಅತಿ ಸುಚಿ ಚಲೋದಿರಿ. ಆಕಿ ವಿಚಾರಕ್ಕೆ ಮತ್ತು ನೀವಿಬ್ರು ಬೇಜಾರು ಮಾಡ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಂಡು ಜಗಳ ಮಾಡ್ಕೊಳ್ಳೋ ಲೆಕ್ಕಕ್ಕೆ ಹೋಗ್ಬೇಡ್ರಿ. ಅಷ್ಟ ಹೇಳ್ತಾ ಇದೀನಿ, ಕೇಳ್ಬಿಡ್ರಿ. ಮತ್ತೆ ಈಗ ಅತ್ತೆಯರಿಗೆ ಇಷ್ಟ ಐತಿ, ಅವ್ರಿಗೂ ಗೊತ್ತು ಈ ವಿಚಾರ. ಓಹೋ, ಅತ್ತಿ ಸುಸಿ ಕೂಡೇ ಒಂದಾಗಿರೇನ? ಏನಂದ್ಲವ್ವ? ಅದು ಫಸ್ಟ್ ಅವ್ರಿಗೂ ಬೇಜಾರಿತ್ತು, ಅದ್ರ ಮಗಳದೆಲ್ಲ ಕಷ್ಟ ಅವರ ಕಣ್ಣಾರೆ ನೋಡ್ಯಾರಲ್ಲ, ಅದಕ್ಕೆ ಪಾಪ ಸುಮ್ಮನಾದ್ರಷ್ಟೇ. ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಆದರೂ ಹೇಳ್ತೀನಲ್ಲ, ಊರಾಗ ಎಲ್ಲರೂ ಭಾಳ ಕೆಟ್ಟ ಮಾತಾಡಕತ್ತಿದ್ರು. ಅವತ್ತು ನಾವು ಹೆಂಗೆ ಅನ್ಭವಿಸಿವಿ ನಮಗೆ ಗೊತ್ತು. ಈಗ ನೀ ಬಾಂಡೆ ಸಾಮಾನು ಕೊಡು, ಅದು ಕೊಡು, ಇದು ಕೊಡು, ತಂಗಿನ ಮನೆ ಸೇರಿಸ್ಕೊ, ಮಾತಾಡ್ಸು. ಅವ್ರ ಜಾತಿನೇ ಬೇರೆ, ನಮ್ಮ ಜಾತಿನೇ ಬೇರೆ. ಹಾಗೆಲ್ಲ ಸರಿ ಹೋಗಂಗಿಲ್ಲ. ಯಾರು ಸುಮ್ಮನಾದರೂ ಅಪ್ಪ ಸುಮ್ಮನಾಗಲ್ಲ, ಅಮ್ಮ ಸುಮ್ಮನಾಗೋದಿಲ್ಲ. ನಮ್ಮ ಅಮ್ಮಗಂತೂ ಈ ವಿಚಾರ ಸುದ್ದಿ ಗೊತ್ತಾತಂದ್ರೆ ನಿನ್ನ ಮನ್ಯಾಗ ಹಿಡಿಸ್ಕೊಡ್ದಲಕ್ಕಿ. ಅವ್ರ ಹತ್ರ ಬೇಕಾದ್ರೆ ನಾ ಮಾತಾಡ್ತೀನಿ. ಬೇಡ, ಹೇಳೋದು ಕೇಳು. ಸುಮ್ಮನಿರಿ, ಏನಾಗೋದಿಲ್ಲ. ಪಾಪ ಆಕಿ ಸಲುವಾಗಿ ತೀರ ನಾನು ಆಕಿ ಕಷ್ಟನೂ ನೋಡ್ಕೊಂಡು ಅತಿಗೆ ಹೆಂಗಿರ್ಲಿರಿ ಸುಮ್ಮನೆ. ಇಷ್ಟಕ್ಕೂ ಏನಾಗೋದೈತೆ? ಮನೆ ಮಗಳ ಮನೆ ಅಲ್ಲಿ ಹತ್ಕೊಂತ ಎಲ್ಲೇ ಇದ್ಲಂದ್ರೆ ತವ್ರ ಮನೆಗೆ ಒಳ್ಳೇದಕ್ಕಂತ ಮಾಡಿರನ? ಆಗಲ್ಲ. ಅದಕ್ಕಾದರೂ ನಾನು ಇದು ಮಾಡ್ತೀನಿ. ನೀವು ಸುಮ್ಮನಿರಿ, ನಾ ಎಲ್ಲ ಮಾತಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಪವಿತ್ರ, ನಾ ಹೇಳ್ತಾ ಇದನ್ನೆಲ್ಲ ಬೇಡ, ಸುಮ್ಮನಿರು. ಏನೂ ಆಗಲ್ರಿ ಪಾಪ. ಹಂಗೆ ಮಾಡಬೇಡ್ರಿ. ಛೇ, ಇದನ್ನ ಎಲ್ಲಿಗೆ ಹೋಯ್ದು ಮುಟ್ಟಿಸ್ಕೋತಾಳೆ ಏನು ಆಕಿಗೆ ಗೊತ್ತು ಹೋಗುತ್ತ, ದೇವ್ರಿಗೆ ಗೊತ್ತತ್ತ. ಈಗ ಎಲ್ಲಿ ನಮ್ಮಮ್ಮ ಒದರಾಡ್ತಾಳೆ ಏನ ಈಗ. ಅಲ್ಲ, ಯಾಕೆ 2 ದಿನ ಆತ್ ನೋಡೆ ಬರೀ ಮಳೆ ಹೊರ್ಯಾಕತ್ತೈತಿ ಒಂದಳ್ತಿ. ಏನಪ್ಪ ಏನಾರ ಕಾಲಮಾನ ಕೆಟ್ಟತಿವ ಯವ್ವ ಆತಾಗ. ಈ ಚಳಿಗಾಲದಾಗ ಮಳೆ ಬರೋದಂದ್ರೆ ಏನಿದೆ ಅರ್ಥ? ಯವ್ವಾ ಅದು ಯಾವ್ದೋ ಊರಾಗ ಭೂಕಂಪ ಆಗೈತಂತ. ಹಂಗಂದ್ರಿ ಏನು? ಭೂಕಂಪ ಅಂದ್ರೇನ್ರಿ? ಭೂಕಂಪಲೇ, ಭೂಕಂಪ ಭೂಕಂಪ. ನೀವ ನಿಮ್ ನಾಲಿಗೆ ಭೂಕಂಪ ಭೂಕಂಪ. ನಾಲಿಗೆ ಹೊಳ್ವಲ್ತ್, ನಾನಾರ ಏನ್ ಮಾಡ್ಲಿ, ಅದಾಗೈತಂತ. ಅದಕ್ಕೆ ಇಲ್ಲಿ ಮಳಿ ಬರ್ತಾ ಐತಿ.
ಅಯ್ಯೋ ಹಣೆ ಬರ್ಗಣೆ ಚೋತಿ ಎತ್ತಿ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಹಾಕಿದಂತ ಹಂಗ ಅಲ್ಲೆಲ್ಲೇ ಆಗಿದ್ದಕ್ಕೆ ಇಲ್ಲೇ ಹಿಂಗ ಅಯ್ಯೋ ದೇವ್ರಿ ಅಲ್ಲ ಹೌದು ಏನು ಮನೆಗಿನಿ ಬಿದ್ದಾವಂತನ ಏನಾರ ತೊಂದರೆ ಏನಾರ ಆಗೈತಂತನ ರೇಡಿಯೋದಾಗ ಹೇಳಾಕತ್ತಿದ್ರಲ್ಲ 3 ಮಂದಿ ಸತ್ತಾರಂತ ಬರಬ್ಬರಿ ಗೊತ್ತನ ಅಷ್ಟು ದೊಡ್ಡದಾಗೈತಂತ ಭೂಕಂಪ. ಅಯ್ಯೋ ಅಯ್ಯೋ ಜಗತ್ತು ಉಳ್ಯಾಕೆ ಬಂದಿಲ್ಲಪ್ಪ ಕಲಿಗಾಲ ಅಂತ ಆಗಕತ್ತ ಏನಪ್ಪ ಒಟ್ಟ ಇವು ಎಲ್ಲಿಗೆ ಹೋಗಿ ಮುಟ್ಕೊಂತಾವ ಏನ ಅನ್ಯಾಯ ಹೆಚ್ಚಾಗೈತಿ ಭೂಮಿ ಮ್ಯಾಗ ಪಾಪ ಪಾಪ ಹೆಚ್ಚಾಗೈತಿ ಅದಕ್ಕಿಂತವೆಲ್ಲ ನಡೀತಾ ಅದಾವ ಮನಿ ಹೆಣ್ಮಕ್ಳಿಗೆ ಅಲಲ ಅನ್ನಿಸ್ತಾವಲ್ಲ ಇಂಥ ಸ್ವಸ್ತ್ಯಾರ ಇಂಥವ್ಕರಿಂದ ಪಾಪ ಹೆಚ್ಚಾಗೈತಿ. ಅಯ್ಯೋ ಪಾಪ ಪುಣ್ಯ ಇದರಿಂದ ಹೆಚ್ಚಕತ್ರಿ ಎತ್ತೀರ ಬರೀ ಇದೆ ನಾನು ಪಾರಕ್ಕನ ಮನಿ ಕಡೆ ಹೊಂಟೇನಿ ಏನ ಸುಮ್ಮನೆ ವಾರ ಒಟ್ಟು ಹಚ್ಕೊಂಡು ಕುಂದ್ರಬೇಡ್ರಿ ಹುಡುಗಿ ಒಂದೇ ಇರ್ತೈತಿ ಕೆಲಸ ಮಾಡ್ಕೊಂತಿರ್ತೈತಿ ಮತ್ತೆ ನೀವು ವಾರ ಅದ್ರಕೊಂಡು ಕುಂತ್ರೆ ನಡೆಯಂಗಿಲ್ಲ ನಾನು ಹೋಗಿ ಬರ್ತೇನೆ ನೋಡಿ ಪಾರಕ್ಕನ ಮನಿ ಕಡೆ. ಅಯ್ಯೋ ಏನು ನಾನು ಜಗಳ ಮಾಡಕ್ಕೆ ಕೂತಿರ್ತೇನೆ ಇಲ್ಲ ಹೌದು ಆ ಪಾರಿ ಮನಿ ಕಡೆ ಎದ್ಕೊಂತು ಈಗ ಅಲ್ಲೇ ಕೆಲಸ ಅವ್ರವ್ರ ಕೆಲಸದಾಗ ಅವ್ರು ಇರ್ತಾರೆ ಹೋಗಿ ಮಂದಿ ಮನಿ ಬಕ್ಕಲಕ್ಕೆ ಕುಂತ ಬಿಡ್ತೀವಿ ನಾಯಿ ಕಾಯ್ಕೊಂಡು ಕೂತಂಗ ಎದಕ್ಕೆ ಬೇಕು ಏನು ಕೆಲಸ ಇರ್ತತಿ ಅಯ್ಯ ಅತ್ತೀರ ಬರಾಕ್ ಹೇಳ ಅದಕ್ಕೆ ಹೊಂಟೇನಿ ಅದ ಎದಕ್ಕೆ ಏನ ಒಂದ್ ದಿವಸ ಏನ ಕರ್ಚಿಕಾಯ ಏನ ಮಾಡ್ತಾಳಂತ ಚಕ್ಲಿ ಅದು ಏನ ಅನ್ನಕತ್ತಿದ್ಲಪ್ಪ ಒಟ್ಟು ಅದಕ್ಕೆ ಬಾರ ಶಾಂತಕ್ಕ ಅಂತ ಕರ್ದಾಳ ಮೊನ್ನೆ ನಮ್ಮ ಹುಡುಗನ ಲಗ್ನದಾಗ ಆತು ಹುಡುಗಂತ ನಾ ನೋಡ ಹುಡುಗಿ ಲಗ್ನದಾಗ ಎಷ್ಟು ಆಸರಾಗ್ಯಾರ ಅವ್ರು ಮತ್ತು ಅವ್ರಿಗೆ ನಾವು ನಮ್ಗೆ ಅವ್ರು ಆಸರಕೊಂತಿದ್ರ ಅಲ್ಲನ ಉಳಿದ ಗೆಳತೇನ ಅದಕ್ಕೆ ಒಂಚೂರು ಕರ್ದಾಳ ಹೋಗಿ ಬರ್ತೇನೆ ಹೋಗು ಬರೇ ಇಂಥದ ಮಾಡಿ ಕೆಲಸನ ಇವತ್ತೇರ ಒದರಾಡ್ಬೇಡ್ರಿ ಹೋದಾಕೆ ಬರ್ತೇನೆ ನನ್ನ ಮಗಳ ಪಾಪ ಹಂಗ ಹೋತು ಹಂಗ ಎಲ್ಲಿ ಹೋತು 1000 ರೂಪಾಯಿ ಕೊಟ್ಟಿಲ್ಲ ಕೈಯಾಗ ಏನು ಕಡಿಮೆ ಆತನ ಅಯ್ಯೋ ದೇವ್ರೇ 5 ರೂಪಾಯಿ ಅರ್ಧ ಕಿಲೋ ಅಕ್ಕಿ ಬರ್ತಾವು ಬೇಕಂದಂಗ ಇವು ಏನು ಚಕ್ಕಿ ತೊಗೊಂಡ್ರು ಆತು ರೇಷನ್ ಅಕ್ಕಿ ಅಂತರು ಬಿಡು ಇವು ಸೊಸೈಟಿ ಅಕ್ಕಿ 1 ರೂಪಾಯಿ ಕಿಲೋ ಇನ್ನು ಇದು ಯಾವ್ದು ಉದ್ದ ಹಿಡಿ ಅಕ್ಕಿ ಅವ್ರೇನು ತಿನ್ನಂಗಲ್ಲ ಎಲ್ಲರೂ ಇವನ್ನ ತಿನ್ನೋದಲ್ಲ ಕಿಲೋ ಅಕ್ಕಿ 1 ರೂಪಾಯಿ 2 ರೂಪಾಯಿ ಅಂದ್ರೆ ಎಷ್ಟು 1000 ರೂಪಾಯಿದಾಗ ಎಷ್ಟು ಸಂತಿ ಮಾಡ್ಕೊಂಡಾಳ ಎಷ್ಟು ಬಿಟ್ಟಾಳು ಇಟ್ಕೊ ಅವ್ರಿಗೇನು ಕಡಿಮೆ ಆಗಿರ ಬೇಕಂದಂಗ ಐತಿ. ಹೌದು ನುಚ್ಚಕ್ಕಿ ತರ ಕೇಳಿದ್ನಲ್ಲ ತಂದಾನ ಇಲ್ಲ ನಿನ್ ಮಗ ತಂದಾನ 11 ರೂಪಾಯಿ ಕಿಲೋ ಅಂತೆ 11 ರೂಪಾಯಿ ಕಿಲೋ ಅಂದ್ರೆ ಒಂದು 5 ಕಿಲೋ ತಂದಾನಿ ಅಂದ 11 ರೂಪಾಯಿ ಅಂತ ಕಿಲೋ ಅಕ್ಕಿ ಯವ್ವ ಏನು ತುಟ್ಟಿಗೈತಿ ಯವ್ವ ಕಾಲ್ಮಾನ ಇದೇನು ಮನುಷ್ಯರು ಉಳ್ಯಾಕೆ ಬಂದಿಲ್ಲ ಬಿಡ ಇದು ಅಲ್ಲ ನಾವು 5 ರೂಪಾಯಿ ಕಿಲೋ ಅಕ್ಕಿ ತೊಗೊಂಬರ್ತಿದ್ವಿ 5 ರೂಪಾಯಿ ಅಲ್ಲವ 2.5 ರೂಪಾಯಿ 3 ರೂಪಾಯಿ ಇತ್ತು ಫಸ್ಟ್ ಆಮ್ಯಾಗ 5 ರೂಪಾಯಿ ಆಯ್ತು ಈಗ 11 ರೂಪಾಯಿ ಅಂದ್ರೆ ಐತಿನೇ ಇಲ್ಲ ಬರ್ಬರ್ ತಿನ್ನೋ ತುಟ್ಟಾಕತ್ರಿ ಅತ್ತಿಯಾರ